ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕರುಳಿನ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇರುವವರು ಯಾವ ಆಹಾರವನ್ನು ತಿನ್ನಬಾರದು? ಆಪ್ಷನ್ಸ್: ಎ ಡೈರಿ ಉತ್ಪನ್ನ, ಬಿ ಕಾಫಿ ಟೀ, ಸಿ ಆಲ್ಕೋಹಾಲ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಾಕಷ್ಟು ಮಂದಿ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಥವಾ ಕೆರಳಿಸುವ ಕರುಳಿನ ಸಮಸ್ಯೆಯನ್ನು ಹೊಂದಿರುತ್ತಾರೆ. ಈ ಸಮಸ್ಯೆ ಇದ್ದಾಗ ಹೊಟ್ಟೆಯುಬ್ಬರ, ಗ್ಯಾಸ್, ಅತಿಸಾರದಂತಹ ಲಕ್ಷಣಗಳನ್ನು ಇನ್ನಷ್ಟು ಹದಗೆಡಿಸುವ ಪ್ರಚೋದಕ ಆಹಾರಗಳನ್ನು ತಪ್ಪಿಸುವುದು ಮುಖ್ಯ. ಹಾಲು, ಚೀಸ್, ಮೊಸರಿನಂತಹ ಡೈರಿ ಉತ್ಪನ್ನಗಳು ಲ್ಯಾಕ್ಟೋಸ್ ಅನ್ನು ಹೊಂದಿರುತ್ತವೆ. ಇದು ಲ್ಯಾಕ್ಟೋಸ್ ಅಸಹಿಷ್ಣುತೆ ಹೊಂದಿರುವ ವ್ಯಕ್ತಿಗಳಲ್ಲಿ ಹೊಟ್ಟೆಯುಬ್ಬರ, ಗ್ಯಾಸ್, ಅತಿಸಾರವನ್ನು ಪ್ರಚೋದಿಸುತ್ತದೆ. ಕರಿದ ಆಹಾರಗಳು ಅಥವಾ ಚಿಕನ್ನಂತಹ ಫ್ರೈ ಮಾಡಿದ ಆಹಾರಗಳು ಹೆಚ್ಚಿನ ಕೊಬ್ಬಿನಾಂಶವನ್ನು ಹೊಂದಿರುತ್ತವೆ. ಹೀಗಾಗಿ ಅವುಗಳನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗಿಸುತ್ತದೆ. ಕಾಫಿ, ಎನರ್ಜಿ ಡ್ರಿಂಕ್ಸ್, ಸೋಡಾಗಳಂತಹ ಕೆಫೇನ್ ಯುಕ್ತ ಪಾನೀಯಗಳು ಕರುಳನ್ನು ಉತ್ತೇಜಿಸಿದರೂ, ವಿಶೇಷವಾಗಿ ಸೂಕ್ಷ್ಮ ಜೀರ್ಣಾಂಗ ವ್ಯವಸ್ಥೆಗಳು ಅಥವಾ IBS ಹೊಂದಿರುವವರಲ್ಲಿ ಆಗಾಗ್ಗೆ ಅತಿಸಾರ, ಸೆಳೆತ ಮತ್ತು ಕಿರಿಕಿರಿಯನ್ನು ಉಂಟುಮಾಡುತ್ತವೆ. ಆಲ್ಕೋಹಾಲ್ ಕರುಳಿನ ಒಳಪದರವನ್ನು ಕೆರಳಿಸಬಹುದು, ಜೀರ್ಣಕ್ರಿಯೆಯನ್ನು ಅಡ್ಡಿಪಡಿಸಬಹುದು ಮತ್ತು ಗ್ಯಾಸ್, ಉಬ್ಬುವುದು, ಅನಿಯಮಿತ ಕರುಳಿನ ಚಲನೆ ಸೇರಿದಂತೆ ಇತರ ರೋಗಲಕ್ಷಣಗಳನ್ನು ಉಲ್ಬಣಗೊಳಿಸಬಹುದು. ಪ್ಯಾಕ್ ಮಾಡಿದ ತಿಂಡಿಗಳು, ಸಿದ್ಧ ಆಹಾರಗಳು ಹೆಚ್ಚಾಗಿ ಕೃತಕ ಸೇರ್ಪಡೆಗಳು, ಸಂರಕ್ಷಕಗಳು ಮತ್ತು ಕೊಬ್ಬನ್ನು ಹೊಂದಿರುತ್ತವೆ ಮತ್ತು ಮೆಣಸು, ಕಾಳುಮೆಣಸಿನಂತಹ ಸ್ಪೈಸಿ ಆಹಾರಗಳು ಹೊಟ್ಟೆಯ ಒಳಪದರವನ್ನು ಕೆರಳಿಸಬಹುದು. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ 7 ಚಕ್ರಗಳಲ್ಲಿ ಯಾವ ಚಕ್ರ ಗಂಟಲಿನ ಭಾಗದಲ್ಲಿರುತ್ತದೆ? ಆಪ್ಷನ್ಸ್: ಎ ವಿಶುದ್ಧಿ, ಬಿ ಸ್ವಾದಿಷ್ಠಾನ, ಸಿ ಅನಾಹತ, ಡಿ ಸಹಸ್ರ. ಸರಿಯಾದ ಉತ್ತರ ಆಪ್ಷನ್ ಎ ವಿಶುದ್ಧಿ. ಗಂಟಲಿನ ಭಾಗದಲ್ಲಿ ತೋರುವ ಚಕ್ರವೇ ವಿಶುದ್ಧಿ ಚಕ್ರ. ಅನುಭವಿಸುವ ಸಂವೇದನೆಯನ್ನು ಪ್ರತಿಬಿಂಬಿಸುತ್ತದೆ. ಕೃತಜ್ಞತೆಯನ್ನು ಅನುಭವಿಸಿದಾಗ ಗಂಟಲಿನ ಪ್ರದೇಶದಲ್ಲಿ ಒಂದು ರೀತಿಯ ಸಂವೇದನೆ ಉಂಟಾಗುವುದು. ಅದೇ ದುಃಖವನ್ನು ಅನುಭವಿಸುವಾಗ ಗಂಟಲಿನಲ್ಲಿ ಉಸಿರುಗಟ್ಟುವಂತಾಗುತ್ತದೆ. ಅದೇ ರೀತಿ ನೀವು ತುಂಬ ಕೃತಜ್ಞರಾಗಿರುವಾಗ ನಿಮ್ಮ ಗಂಟಲು ಉಸಿರುಗಟ್ಟಿಸುತ್ತದೆ. ಮೂರನೇ ಪ್ರಶ್ನೆ, ಯಾವ ಒಂದು ರಾಜ್ಯದ ಮೇಲೆ ಬ್ರಿಟಿಷರಿಗೆ ರಾಜ್ಯಭಾರ ಮಾಡಲು ಸಾಧ್ಯವಾಗಲಿಲ್ಲ ಎನ್ನುತ್ತಾರೆ? ಆಪ್ಷನ್ಸ್: ಎ ಸಿಕ್ಕಿಂ, ಬಿ ಗೋವಾ, ಸಿ ಜಮ್ಮು ಕಾಶ್ಮೀರ್, ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾ. 1608ರಲ್ಲಿ ಬ್ರಿಟಿಷರು ಸೂರತ್ ಮೂಲಕ ಭಾರತವನ್ನು ಪ್ರವೇಶಿಸಿದರು. ಇಲ್ಲಿಯ ಸಂಪನ್ಮೂಲಗಳನ್ನೆಲ್ಲ ತಮ್ಮ ದೇಶಕ್ಕೆ ತೆಗೆದುಕೊಂಡು ಹೋದರು. ನಂತರ ಅವರು ಕೂಡ ಇಲ್ಲಿ ರಾಜ್ಯಭಾರ ಮಾಡಲು ಆರಂಭಿಸಿದರು. ದೇಶದಲ್ಲೆಲ್ಲವೂ ತಮ್ಮದೇ ಆಡಳಿತ ಬರುವಂತೆ ನೋಡಿಕೊಂಡರು. ಹೀಗಿರುವಾಗ ವಾಸ್ಕೋಡಿಗಾಮ ಮೂಲಕ ಪೋರ್ಚುಗೀಸರು ಬ್ರಿಟಿಷರಿಗಿಂತ ಮುಂಚೆಯೇ ಅಂದರೆ 1498ರಲ್ಲಿಯೇ ಭಾರತಕ್ಕೆ ಬಂದಿದ್ದರು. ಭಾರತಕ್ಕೆ ಮೊದಲ ಬಾರಿ ಸಮುದ್ರ ಮಾರ್ಗವನ್ನು ಕಂಡುಹಿಡಿದವರೇ ಪೋರ್ಚುಗಲ್ ದೇಶದವರು. ಇಲ್ಲಿ ಬಂದವರು ಇಲ್ಲಿಯೇ ತಮ್ಮ ವ್ಯಾಪಾರವನ್ನು ಶುರು ಮಾಡಿಕೊಂಡು ನಿಧಾನಕ್ಕೆ ತಮ್ಮ ಆಡಳಿತವನ್ನು ಕೂಡ ನಡೆಸಲು ಆರಂಭಿಸಿದರು. ತದನಂತರ ಭಾರತಕ್ಕೆ ಬಂದ ಬ್ರಿಟಿಷರ ಹಾಗೂ ಪೋರ್ಚುಗೀಸರ ನಡುವೆ ಭಯಂಕರ ಯುದ್ಧಗಳು ನಡೆದವು. ಎಲ್ಲವನ್ನೂ ಕಳೆದುಕೊಂಡರೂ ಕೂಡ ಪೋರ್ಚುಗೀಸರು ಗೋವಾವನ್ನು ಎಂದಿಗೂ ಬ್ರಿಟಿಷರ ಕೈಗೆ ಸಿಗದಂತೆ ಗಟ್ಟಿಯಾಗಿ ನಿಂತರು. ಭಾರತ 200 ವರ್ಷಗಳ ಬಳಿಕ ಸ್ವತಂತ್ರ ಪಡೆದರೆ ದೇಶದ ಈ ಏಕೈಕ ರಾಜ್ಯ ಮಾತ್ರ 600 ವರ್ಷಗಳ ಬಳಿಕ ಸ್ವತಂತ್ರಗೊಂಡಿತು. 1961ರಲ್ಲಿ ಪೋರ್ಚುಗೀಸರು ಗೋವಾವನ್ನು ತೊರೆದು ಹೋದ ಮೇಲೆ ಗೋವಾ ಪರಕೀಯ ಆಡಳಿತದಿಂದ ಮುಕ್ತಗೊಂಡಿತು. ನಾಲ್ಕನೇ ಪ್ರಶ್ನೆ, ದೇಹದ ಗಾಯಗಳು ವೇಗವಾಗಿ ವಾಸಿಯಾಗಲು ಸಹಾಯ ಮಾಡುವ ಆಹಾರಗಳು ಯಾವುವು? ಆಪ್ಷನ್ಸ್: ಎ ಹಸಿರು ಸೊಪ್ಪು, ಬಿ ಮಾಂಸ, ಸಿ ನೀರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೇಹದ ಗಾಯಗಳು ವಾಸಿಯಾಗಲು ವಾರಗಳು ಅಥವಾ ಕೆಲವರಿಗೆ ತಿಂಗಳುಗಳ ಗಟ್ಟಲೆ ಸಮಯ ಬೇಕಾಗುತ್ತದೆ. ಹಸಿರು ಎಲೆ ಸೊಪ್ಪುಗಳು ನಿಮಗೆ ವಿಟಮಿನ್ ಎ, ಸಿ ಮತ್ತು ಇ ಹಾಗೂ ವಿಟಮಿನ್ ಕೆ ಯನ್ನು ನೀಡುತ್ತವೆ. ಇದು ರಕ್ತ ಹೆಪ್ಪುಗಟ್ಟುವಿಕೆಗೆ ಅವಶ್ಯಕವಾಗಿದೆ. ಕ್ಯಾರೆಟ್, ಗೆಣಸು, ಬ್ರೋಕೊಲಿ, ಹೂಕೋಸ್ನಂತಹ ತರಕಾರಿಗಳಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳು ನಿಮ್ಮ ಗುಣಪಡಿಸುವ ಆಹಾರದಲ್ಲಿ ಕೆಲವು ಪ್ರಮುಖ ಪೋಷಕಾಂಶಗಳಾಗಿವೆ. ಆರೋಗ್ಯಕರ ಕೊಬ್ಬು ನಿಮ್ಮ ದೇಹವು ನಿಮ್ಮ ಹಣ್ಣುಗಳು ಮತ್ತು ತರಕಾರಿಗಳಿಂದ ನೀವು ಪಡೆಯುವ ಎಲ್ಲಾ ರುಚಿಕರವಾದ ಜೀವಸತ್ವಗಳನ್ನು ಹೀರಿಕೊಳ್ಳಲು ಹಾಗೂ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯಕವಾಗಿದೆ. ಪ್ರೋಬಯೋಟಿಕ್ಗಳು ನಿಮ್ಮ ದೇಹವು ಆಹಾರವನ್ನು ಜೀರ್ಣಿಸಿಕೊಳ್ಳಲು, ಮಾನಸಿಕ ಸಮತೋಲನವನ್ನು ಒದಗಿಸಲು ಮತ್ತು ಸೂಕ್ಷ್ಮ ಜೀವಿಗಳು ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ. ಇನ್ನು ಮುಖ್ಯವಾಗಿ ಸಾಕಷ್ಟು ಮಟ್ಟದ ಜಲಸಂಚಯನವನ್ನು ನಿರ್ವಹಿಸುವುದು ನಿಮಗೆ ತ್ವರಿತವಾಗಿ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಐದನೇ ಪ್ರಶ್ನೆ,
ಉಳಿತಾಯ ಖಾತೆಯಲ್ಲಿ ಎಷ್ಟು ಹಣ ಇಟ್ಟರೆ ಹೆಚ್ಚು ತೆರಿಗೆಯನ್ನು ಕಟ್ಟಬೇಕಾಗುತ್ತದೆ? ಆಪ್ಷನ್ಸ್ ಎ 5 ಲಕ್ಷ, ಬಿ 10 ಲಕ್ಷ, ಸಿ 20 ಲಕ್ಷ, ಡಿ 25 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 10 ಲಕ್ಷ. ಸಾಮಾನ್ಯವಾಗಿ ನಾವು ಆರ್ಥಿಕ ವರ್ಷ ಎಂದು ಕರೆಯುವ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಉಳಿತಾಯ ಖಾತೆಗಳಲ್ಲಿ ಒಬ್ಬ ವ್ಯಕ್ತಿ ಗರಿಷ್ಠ 10 ಲಕ್ಷ ರೂಪಾಯಿ ವ್ಯವಹಾರ ಮಾಡಬಹುದು. ಅದಕ್ಕಿಂತ ಹೆಚ್ಚಿನ ಹಣದ ವಹಿವಾಟು ನಡೆಸಿದರೆ ಆಗ ಅದು ಕೂಡ ತೆರಿಗೆ ವ್ಯಾಪ್ತಿಗೆ ಬರುತ್ತದೆ, ತೆರಿಗೆ ಕಟ್ಟಬೇಕಾಗುತ್ತದೆ. ಯಾವುದೇ ವ್ಯಕ್ತಿ 10 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣ ಜಮಾ ಮಾಡಿದರೆ ಆ ಬ್ಯಾಂಕ್ ಅದನ್ನು ಆದಾಯ ತೆರಿಗೆ ಇಲಾಖೆಗೆ ತಿಳಿಸಬೇಕಾಗುತ್ತದೆ. ಆಗ ಆದಾಯ ತೆರಿಗೆ ಇಲಾಖೆ ಹಣದ ಮೂಲ ಕೇಳಿ ನೋಟಿಸ್ ಕೊಡಬಹುದು, ಜೊತೆಗೆ ತೆರಿಗೆ ಕಟ್ಟುವಂತೆ ಸೂಚಿಸಬಹುದು. ಇದಲ್ಲದೆ ಉಳಿತಾಯ ಖಾತೆಯಲ್ಲಿ 1 ವರ್ಷದ ವ್ಯವಹಾರಕ್ಕೆ 10,000 ರೂಪಾಯಿಗಿಂತ ಹೆಚ್ಚು ಬಡ್ಡಿ ಗಳಿಸಿದರೆ ಸ್ಥಿರ ಸ್ಲ್ಯಾಬ್ ಆಧಾರದ ಮೇಲೆ ಆ ಹಣಕ್ಕೆ ತೆರಿಗೆ ವಿಧಿಸಲಾಗುತ್ತದೆ. ಹಿರಿಯ ನಾಯಕರು ಮಾತ್ರ 50,000 ರೂಪಾಯಿಯವರೆಗಿನ ಬಡ್ಡಿಗೆ ತೆರಿಗೆ ವಿನಾಯಿತಿ ಪಡೆಯಬಹುದು. 6ನೇ ಪ್ರಶ್ನೆ, ಕೊಳಕು ಪಾದವನ್ನು ಹೊಳೆಯುವಂತೆ ಮಾಡಲು ಯಾವುದನ್ನು ಬಳಸಬಹುದು? ಆಪ್ಷನ್ಸ್ ಎ ನಿಂಬೆಹಣ್ಣು, ಬಿ ಕರ್ಪೂರ, ಸಿ ತೆಂಗಿನ ಎಣ್ಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೊದಲನೆಯದಾಗಿ ಕರ್ಪೂರವನ್ನು ಪುಡಿ ಮಾಡಿಕೊಂಡು ನಂತರ ಒಂದು ಪಾತ್ರೆಯಲ್ಲಿ ಪುಡಿ ಮಾಡಿರುವ ಕರ್ಪೂರವನ್ನು ಹಾಕಿ ಅದರಲ್ಲಿ ಅರ್ಧ ನಿಂಬೆಹಣ್ಣನ್ನು ಹಿಂಡಿ 1 ಚಮಚ ತೆಂಗಿನ ಎಣ್ಣೆ, ಶಾಂಪೂ ಮತ್ತು ಬೆಚ್ಚಗಿನ ನೀರನ್ನು ಸೇರಿಸಿ ಮಿಶ್ರಣ ಮಾಡಿ. ನೀರು ನೊರೆಯಾದಾಗ ಅದನ್ನು ನಿಮ್ಮ ಕಾಲುಗಳು, ಕೈಗಳು ಮತ್ತು ಕುತ್ತಿಗೆಯಂತಹ ಕಪ್ಪು ದೇಹದ ಭಾಗಗಳಿಗೆ ಅನ್ವಯಿಸಿ 5 ನಿಮಿಷಗಳ ಕಾಲ ನಿಮ್ಮ ಕಾಲುಗಳ ಮೇಲೆ ದ್ರಾವಣವನ್ನು ಬಿಡಿ. ನಂತರ ಒದ್ದೆಯಾದ ಬಟ್ಟೆಯಿಂದ ಒರೆಸಿ. ಕೇವಲ 1 ಬಳಕೆಯ ನಂತರ ನಿಮ್ಮ ಪಾದಗಳು ಎಷ್ಟು ಸ್ವಚ್ಛವಾಗಿರುತ್ತವೆ ಎಂಬುದನ್ನು ನೀವೇ ನೋಡಬಹುದು. 7ನೇ ಪ್ರಶ್ನೆ, ಮೊದಲ ಬಾರಿಗೆ ಲೈಂಗಿಕ ಸಂಪರ್ಕಕ್ಕೆ ಬಂದ ಹೆಣ್ಣಿನ ದೇಹದಲ್ಲಿ ಯಾವ ಬದಲಾವಣೆಗಳಾಗುತ್ತವೆ? ಆಪ್ಷನ್ಸ್ ಎ ರಕ್ತದ ಹರಿವು, ಬಿ ಹೆಚ್ಚು ಭಾವನೆ, ಸಿ ಹಾರ್ಮೋನ್ ಬಿಡುಗಡೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೈಹಿಕ ಸಂಬಂಧ ಮಾಡಿದ ಬಳಿಕ ದೇಹದ ಮೇಲೆ ಕೆಲವು ಪರಿಣಾಮಗಳು ಬೀರುತ್ತವೆ. ಇನ್ನು ಅಂತಹ ಬದಲಾವಣೆಗಳು ಸಂಪೂರ್ಣವಾಗಿ ಸಾಮಾನ್ಯವಾಗಿರುತ್ತವೆ. ಸೆರೋಟೋನಿನ್, ಎಂಡಾರ್ಫಿನ್ ಮತ್ತು ಆಕ್ಸಿಟೋಸಿನ್ ನಂತಹ ಹ್ಯಾಪಿ ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತವೆ. ಈ ಎಲ್ಲ ಹಾರ್ಮೋನ್ಗಳು ಲೈಂಗಿಕ ಕ್ರಿಯೆಯ ನಂತರ ದೇಹದಲ್ಲಿ ಬಿಡುಗಡೆಯಾಗುತ್ತವೆ. ಇವು ಮನಸ್ಸನ್ನು ಹಗುರಗೊಳಿಸುವುದು ಮಾತ್ರವಲ್ಲ, ಆರಾಮದಾಯಕ ಮತ್ತು ನಮ್ಮೊಂದಿಗೆ ಪ್ರೀತಿಯಿಂದ ಇರುವಂತೆ ಮಾಡುತ್ತವೆ. ಹೃದಯ ಬಡಿತ ಮತ್ತು ಬಿಪಿ ಸಹಜ ಸ್ಥಿತಿಗೆ ಬರಲು ಪ್ರಾರಂಭಿಸುತ್ತದೆ. ಆಗ ದೇಹದಲ್ಲಿ ಬಹಳಷ್ಟು ವಿಶ್ರಾಂತ ಭಾವವುಂಟಾಗುತ್ತದೆ. ಸ್ನಾಯುಗಳು ಸಾಮಾನ್ಯ ಸ್ಥಿತಿಗೆ ಮರಳುತ್ತವೆ. ಲೈಂಗಿಕ ಸಂಬಂಧದ ಸಮಯದಲ್ಲಿ ಮತ್ತು ನಂತರ ಬಿಡುಗಡೆಯಾಗುವ ರಾಸಾಯನಿಕಗಳ ಬದಲಾವಣೆಗಳಿಗೆ ನೀವು ಪ್ರತಿಕ್ರಿಯಿಸುತ್ತಿರುವುದರಿಂದ ನೀವು ಹೆಚ್ಚಿನ ಭಾವನೆ ಹೊಂದುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ರಕ್ತದ ಹರಿವು ಹೆಚ್ಚಾಗಿ ಹೃದಯವು ವೇಗವಾಗಿ ಬಡಿಯುತ್ತದೆ ಎಂದು ನೀವು ಭಾವಿಸಬಹುದು. ಇದಕ್ಕೆ ಕಾರಣ ದೇಹದಲ್ಲಿನ ಆಡ್ರಿನಾಲಿನ್ ಉಲ್ಬಣ. ಇನ್ನು ಯೋನಿಯು ನಯವಾಗಲು ಪ್ರಾರಂಭಿಸುತ್ತದೆ. ಕೆಲವೊಮ್ಮೆ ಇದು ಪೀರಿಯಡ್ಸ್, ಆಹಾರ ಪದ್ಧತಿ ಇತ್ಯಾದಿಗಳಂತಹ ಇತರ ಅಂಶಗಳನ್ನು ಸಹ ಅವಲಂಬಿಸಿ ಬದಲಾಗುತ್ತದೆ. ಇಂತಹ ಸಮಯದಲ್ಲಿ ದೇಹದಾದ್ಯಂತ ರಕ್ತದ ಹರಿವು ಹೆಚ್ಚಾಗುತ್ತದೆ, ವಿಶೇಷವಾಗಿ ಏರೋಜೆನಸ್ ಪ್ರದೇಶಗಳಿಗೆ. ಹೀಗಾಗಿ ಲೈಂಗಿಕ ಸಂಬಂಧದ ಬಳಿಕ ಮಹಿಳೆಯ ಸ್ತನಗಳು ಮತ್ತು ಜನನಾಂಗಗಳು ಊದಿಕೊಳ್ಳಲು ಪ್ರಾರಂಭಿಸುತ್ತದೆ. 8ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಹೆಸರೇ ಇಲ್ಲದ ರೈಲ್ವೆ ನಿಲ್ದಾಣ ಚಾಲ್ತಿಯಲ್ಲಿದೆ? ಆಪ್ಷನ್ಸ್ ಎ ರಾಜಸ್ಥಾನ್, ಬಿ ಪಶ್ಚಿಮ ಬಂಗಾಳ, ಸಿ ಹರಿಯಾಣ, ಡಿ ಉತ್ತರಾಖಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳದ ಈ ನಿಲ್ದಾಣ ಬಂಕುರಾ ಮಸಾಗ್ರಾಮ್ ರೈಲು ಮಾರ್ಗದಲ್ಲಿ ರೈನಗರ್ ಮತ್ತು ರಾಯ್ ನಗರ್ ಗ್ರಾಮಗಳ ನಡುವೆ ಇದೆ. 2008ರಲ್ಲಿ ನಿಲ್ದಾಣ ಕಟ್ಟುವಾಗ 2 ಗ್ರಾಮದ ಜನ ತಮ್ಮ ಗ್ರಾಮದ ಹೆಸರನ್ನಿಡಬೇಕು ಅಂತ ಜಗಳವಾಡಿದ್ದರು. ರೈನಗರ್ ಅಂತ ಹೆಸರಿಟ್ಟರು. ಆದರೆ ರಾಯ್ ನಗರ್ ಜನ ವಿರೋಧಿಸಿ ರೈಲ್ವೆಗೆ ದೂರು ಕೊಟ್ಟರು. ಜಗಳ ಕೋರ್ಟ್ವರೆಗೂ ಹೋಯಿತು. ರೈಲ್ವೆ ಅಧಿಕಾರಿಗಳು ಯಾವ ಹೆಸರನ್ನು ಇಡದೆ ಬಿಟ್ಟರು. ಹಾಗಾಗಿ ಇಂದಿಗೂ ನಿಲ್ದಾಣದ ಬೋರ್ಡ್ಗಳು ಖಾಲಿ ಉಳಿದಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.